ಆಶ್ರಮದಲ್ಲಿರಬೇಕು ಅಂತ ಹೇಳಿದರೆ ತನ್ನ ಒಂದೊಂದು ರೋಮ ಕೂಪಗಳಿಂದ ಸೈನಿಕರನ್ನು ಸೃಷ್ಟಿ ಮಾಡಿ ವಿಶ್ವಾಮಿತ್ರನ ಎಲ್ಲ ಸೈನ್ಯವನ್ನು ಓಡಿಸುತ್ತದೆ. ವಿಶ್ವಾಮಿತ್ರರು ಕ್ರುದ್ಧರಾಗಿ ನಾನಾ ವಿಧವಾದ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ವಸಿಷ್ಠರ ಮೇಲೆ ಮಾಡಿದರೆ ಗಂಭೀರವಾಗಿ ವಸಿಷ್ಠರು ಒಂದೇ ಒಂದು ಕೈಯಲ್ಲಿ ಆಯುಧವನ್ನು ತೆಗೆದುಕೊಳ್ಳದೆ ಭಗವಂತನ ಧ್ಯಾನ ಮಾಡುತ್ತಾ ತಮ್ಮ ಮಂತ್ರದ ಜಪವನ್ನು ಮಾಡುತ್ತಾ ನಿಂತರೆ ಎಂಥೆಂತಹ ಅಸ್ತ್ರಗಳ ಶಸ್ತ್ರಗಳ ಪ್ರಯೋಗ ಮಾಡಿದರೂ ವಸಿಷ್ಠರ ಬ್ರಹ್ಮದಂಡದ ಮುಂದೆ ಆ ಎಲ್ಲ ಅಸ್ತ್ರಗಳು ಬಂದು ಕೆಳಗೆ ಬಿದ್ದಿವೆ, ನತಮಸ್ತಕವಾಗಿವೆ. ವಸಿಷ್ಠರ ಒಂದು ಕೂದಲಿಗೂ ಧಕ್ಕೆಯಾಗಿಲ್ಲ. ಇದು ಬ್ರಾಹ್ಮ ಬಲ, ದಿಗ್ಬಲಂ, ಕ್ಷತ್ರಿಯ ಬಲಂ, ಬ್ರಹ್ಮತೇಜೋ ಬಲಂ ಬಲಂ ಎಂಬುದಾಗಿ ವಿಶ್ವಾಮಿತ್ರರು ಉದ್ಗಾರತಾರೆ. ನಾನು ಬ್ರಹ್ಮರ್ಷಿಯಾಗಬೇಕು ಅಂತ ಪ್ರಯತ್ನ ಮಾಡಿ ಬ್ರಹ್ಮರ್ಷಿತ್ವವನ್ನು ಪಡೆದರು. ಒಂದೊಂದು ದಿಕ್ಕಿನಲ್ಲಿ 10,000 ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡಿ ಕೊನೆಗೂ ಬ್ರಹ್ಮರ್ಷಿಗಳಾದರೂ ವಿಶ್ವಾಮಿತ್ರರು. ಅಂದರೆ ವಿಶ್ವಾಮಿತ್ರರು ಕ್ಷತ್ರಿಯರು ಬ್ರಾಹ್ಮಣ್ಯವನ್ನು ಪಡೆಯುವುದಕ್ಕೆ 10,000 ವರ್ಷಗಳ ತಪಸ್ಸು ಮಾಡಿ ಅದನ್ನು ಪಡೆದು ತಮ್ಮ ಜೀವನದಲ್ಲಿ ಧನ್ಯತೆಯನ್ನು ಅನುಭವಿಸಿ ಇಡೀ ಜಗತ್ತಿಗೆ ಗಾಯತ್ರಿ ಮಂತ್ರದ ದರ್ಶನ ಮಾಡಿಕೊಟ್ಟಂತಹ ಮಹಾನುಭಾವರು ಜಗತ್ತಿಗೆ ಮಾನ್ಯರಾದರು, ಪೂಜ್ಯರಾದರು. ಅಂತಹ ಬ್ರಾಹ್ಮಣ್ಯ ನಮ್ಮೆಲ್ಲರ ಹಿರಿಯರ ಪುಣ್ಯದಿಂದ ಸುಲಭವಾಗಿ ಪುಕ್ಕಟೆಯಾಗಿ ನಮಗೆ ಸಿಕ್ಕಿದೆ. ಅದನ್ನು ಸಾರ್ಥಕ ಮಾಡಿಕೊಳ್ಳೋದಿಲ್ಲ ಅಂದರೆ ಎಂತಹ ದೊಡ್ಡ ಆತ್ಮವಂಚನೆಯನ್ನು ಮಾಡಿಕೊಳ್ತಾ ಇದ್ದೇವೆ ಅದನ್ನು ಎಚ್ಚರದಿಂದ ತಿಳಿಯಬೇಕು. ಬ್ರಾಹ್ಮಣ್ಯ ಪಡೆಯೋದಕ್ಕೆ ವಿಶ್ವಾಮಿತ್ರರಂತಹ ಮಹಾನುಭಾವರು 1000 ವರ್ಷ ತಪಶ್ಚರ್ಯ ಮಾಡಿದರೆ ಸಿಕ್ಕ ಬ್ರಾಹ್ಮಣ್ಯವನ್ನು ಉಪಯೋಗ ಮಾಡಿಕೊಳ್ಳದೆ, ಸಾರ್ಥಕ ಮಾಡಿಕೊಳ್ಳದೆ ವ್ಯರ್ಥ ಮಾಡಿಕೊಳ್ಳುತ್ತೇವೆ ಅಂದರೆ ಜನ್ಮಕ್ಕೆ ಧಿಕ್ಕಾರ ಇರಬೇಕು. ಎಂದಿಗೂ ಆ ರೀತಿ ಬ್ರಾಹ್ಮಣ್ಯವನ್ನು ತಿರಸ್ಕಾರ ಮಾಡದೆ, ಉದಾಸೀನ ಮಾಡದೆ ಪೂರ್ಣವಾಗಿ ಆ ಬ್ರಾಹ್ಮಣ್ಯವನ್ನು ಸಾರ್ಥಕ ಮಾಡಿಕೊಳ್ಳುವ ಪ್ರಯತ್ನ ನಮ್ಮೆಲ್ಲರದೂ ಆಗಬೇಕು. ಎಂಥೆಂತಹ ದೊಡ್ಡವರು ಆಗಿ ಹೋಗಿದ್ದಾರೆ. ಇವತ್ತು ನಮ್ಮ ಭಾರತ ದೇಶದ ಪ್ರಾಚೀನವಾದ ಶಾಸ್ತ್ರಗಳನ್ನು ನೋಡಿದರೆ ವೇದಗಳಿವೆ. ಇವತ್ತಿಗೂ ವೇದಗಳು, ಶಾಸ್ತ್ರಗಳು ಉಳಿದದ್ದು ಬ್ರಾಹ್ಮಣರಿಂದ. ಎಂತಹ ಅದ್ಭುತವಾದ ವೇದಗಳು, ಉಪನಿಷತ್ತುಗಳು, ಇತಿಹಾಸ ಪುರಾಣಗಳು ನಮ್ಮ ಭಾರತ ದೇಶದ ಒಂದು ದೊಡ್ಡ ಆಸ್ತಿ. ಭಾರತೀಯ ಸಂಸ್ಕೃತಿಯ ಆಸ್ತಿ ಅಂದರೆ ಕೇವಲ ದೇವಸ್ಥಾನಗಳಲ್ಲ, ಅಲ್ಲಲ್ಲಿರುವಂತಹ ಬೆಳ್ಳಿ ಬಂಗಾರಗಳಲ್ಲ, ಶಾಸ್ತ್ರಗಳು, ತತ್ವಜ್ಞಾನ. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ದೊಡ್ಡ ಆಸ್ತಿ. ಅಂತಹ ಆಸ್ತಿಯನ್ನು ಉಳಿಸಿದ ಶ್ರೇಯಸ್ಸು, ಅದನ್ನು ಬೆಳೆಸಿದ ಶ್ರೇಯಸ್ಸು ಬ್ರಾಹ್ಮಣರಿಗೆ. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇ ತಸ್ಯ ಪ್ರಮಾಚ ವಚನೈ ಕೃತಕೇತರೈಶ್ಚೇತ್ ತೇಷಾಂ ಪ್ರಕಾಶನ ದಶಾಚ ಮಹೀಸುರೈಶ್ಚೇತ್ ತಾನಂತರೇಣ ನಿಪತೆ ಪುನುಮತ್ ಪ್ರಣಾಮಃ. ಉನ್ನತಿಗೆ ಮುಖ್ಯ ಕಾರಣವಾದಂತಹ ಧರ್ಮವನ್ನು ತಿಳಿಸುವ ಶಾಸ್ತ್ರಗಳು, ವೇದಗಳು, ಅವುಗಳ ಸಂರಕ್ಷಣೆಯನ್ನು ಮಾಡತಕ್ಕಂತಹ ವ್ಯಕ್ತಿ ಬ್ರಾಹ್ಮಣ. ಅಂದ ಮೇಲೆ ಅಂತಹ ಬ್ರಾಹ್ಮಣನಿಗೆ ನಿಜವಾದಂತಹ ಪ್ರಣಾಮ ಸಲ್ಲಿಸಬೇಕಾದದ್ದು ಅಂತ ನಾವು ಚಂಪು ಕಾವ್ಯದಲ್ಲಿ ನೋಡುತ್ತೇವೆ. ಅಂತಹ ಅತ್ಯದ್ಭುತವಾದ ಸ್ಥಾನವನ್ನು ಪಡೆದುಕೊಂಡವರು ಬ್ರಾಹ್ಮಣ. ಇವತ್ತು ವ್ಯಾಕರಣಶಾಸ್ತ್ರ, ಪಾಣಿನೀಯ ವ್ಯಾಕರಣಶಾಸ್ತ್ರ, ನಮ್ಮ ಸಂಸ್ಕೃತದ ವ್ಯಾಕರಣದಂತಹ ವ್ಯಾಕರಣ ಪ್ರಪಂಚದೊಳಗೆ ಯಾವ ಭಾಷೆಗೂ ಇಲ್ಲ. ಅಂತಹ ಶ್ರೇಷ್ಠವಾದ ವ್ಯಾಕರಣವನ್ನು ಕೊಟ್ಟ ಹೆಮ್ಮೆ ನಮ್ಮ ಭಾರತ ದೇಶಕ್ಕಿದೆ. ಅದಕ್ಕೆ ಕಾರಣ ಬ್ರಾಹ್ಮಣ. ಪಾಣಿನಿ ಬ್ರಾಹ್ಮಣ, ಮಹಾಭಾಷ್ಯವನ್ನು ರಚನೆ ಮಾಡಿದ ಪತಂಜಲಿ ಬ್ರಾಹ್ಮಣ, ಯೋಗಶಾಸ್ತ್ರದ ಪ್ರವರ್ತಕನಾದ ಪತಂಜಲಿ ಬ್ರಾಹ್ಮಣ. ಎಲ್ಲ ದಾರ್ಶನಿಕರು, ನಾನಾ ವಿಧವಾದ ದರ್ಶನಗಳು ಬಂದಿವೆ, ಅವರೆಲ್ಲರೂ ಬ್ರಾಹ್ಮಣ. ತ್ರಿಮತಸ್ಥ ಆಚಾರ್ಯರಿಗೂ ಮೂಲರಾದ ವೇದವ್ಯಾಸದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ವೇದಾಂತ ಶಾಸ್ತ್ರವನ್ನು, ಮೋಕ್ಷಶಾಸ್ತ್ರವನ್ನು ನಮಗೆಲ್ಲ ಉಪದೇಶ ಮಾಡಿದರು. ಅವರು ಸಾಕ್ಷಾತ್ ಭಗವಂತನೇ, ಆದರೂ ಅವತಾರ ಮಾಡಿದ್ದು ಪರಾಶರರಿಂದ ಬ್ರಾಹ್ಮಣನಾಗಿ ವೇದವ್ಯಾಸದೇವರು. ಇವತ್ತು ವೇದಾಂತವೇ ಇರಲಿ, ವ್ಯಾಕರಣವೇ ಇರಲಿ, ತರ್ಕಶಾಸ್ತ್ರ ಇರಲಿ, ಯೋಗಶಾಸ್ತ್ರ ಇರಲಿ, ಆಯುರ್ವೇದ, ಎಂತಹ ಹೆಮ್ಮೆಯ ಶಾಸ್ತ್ರ ಇವತ್ತು ನಮ್ಮ ಭಾರತ ದೇಶದ
ಅತೀ ಪ್ರಾಚೀನವಾದಂತಹ ಆರೋಗ್ಯಶಾಸ್ತ್ರ ಆಯುರ್ವೇದ ಅದನ್ನು ನೀಡಿದವರು ಬ್ರಾಹ್ಮಣರು. ವಾಸ್ತುಶಾಸ್ತ್ರವನ್ನು ನೀಡಿದವರು ಬ್ರಾಹ್ಮಣರು. ಎಲ್ಲ ವಿಧವಾದ ಶಾಸ್ತ್ರಗಳಲ್ಲಿಯೂ ಬ್ರಾಹ್ಮಣನ ಅಪಾರವಾದ ಕೊಡುಗೆ ಇದೆ. ಅದ್ಭುತವಾದ ರಾಜ್ಯವನ್ನ ಕಟ್ಟುವುದರಲ್ಲಿ ಬ್ರಾಹ್ಮಣನ ಪಾತ್ರ ಇದೆ. ಇವತ್ತು ದಶರಥನಂತಹ ಮಹಾಚಕ್ರವರ್ತಿ ಸಮ್ರಾಟ್, ಯಾರು ಶ್ರೀರಾಮಚಂದ್ರನ ಅವತಾರಕ್ಕೆ ಮೂಲ ಕಾರಣನಾದ ಅಂತಹ ದಶರಥನಿಗೆ ಉಪದೇಶ ಮಾಡುವ ಅವನ ರಾಜದಂಡದ ಮೇಲೂ ತಮ್ಮ ಧರ್ಮದಂಡವನ್ನು ಇಟ್ಟಂಥವರು ವಸಿಷ್ಠರು. ಇದು ನಮ್ಮ ಬ್ರಾಹ್ಮಣರ ಹಿರಿಮೆ, ನಮ್ಮ ಬ್ರಾಹ್ಮಣರ ಗರಿಮೆ. ಇಂತಹ ದೊಡ್ಡದಾದ ಸಾಮ್ರಾಜ್ಯವನ್ನು ಆಳಿದವರು, ಇನ್ನೊಬ್ಬರ ರಾಜ್ಯದಲ್ಲಿ ಇದ್ದವರಲ್ಲ, ತನ್ನ ರಾಜ್ಯದಲ್ಲಿ ಇದ್ದವರು. ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಶಾಸ್ತ್ರದಲ್ಲಿ ತಿಳಿಸಿದಂತಹ ಮಾತನ್ನು, ವೇದವನ್ನು